ದಯವಿಟ್ಟು ಕಾರ್ಯಕರ್ತರು ಮತ್ತು ಮುಖಂಡರು ನನ್ನ ಬಂದು ಮಾತಾಡುವಾಗ ನಾನು ಸಿಗಲಿಲ್ಲ ಅಂದರೆ ದಯವಿಟ್ಟು ನೀವು ಮಲ್ಲೇಶ್ ಎಲ್ಲಿಗೆ ಹೋಗಿದ್ದಾರೆ, ಅದು ಏನಿದ್ರು ನನಗೆ ಹೇಳಿ, ನಾವು ಮಾಡ್ತೀವಿ, ಅವ್ರಿಗೆ ಎಲ್ಲಿರ್ತೀವಿ ಅಂತ ಹೇಳಿ. JDS ಪಕ್ಷ ನನಗೆ ಅಷ್ಟು ಪ್ರಾಬ್ಲಮ್ ಇಲ್ಲ, ಎಲ್ಲರೂ ನನ್ನ ಜೊತೆಲಿದ್ದಾರೆ. BJP ಕಾರ್ಯಕರ್ತರಿಗೆ ದಯವಿಟ್ಟು ನೀವು ಮುಖಂಡರು ನೀವು ಸ್ವಲ್ಪ ಹೇಳಬೇಕಾಗುತ್ತೆ. ಯಾಕಂದ್ರೆ ಇನ್ನೂ ಹೊಸಬರು, ಒಂದೊಂದು ಸತಿ ಎಲ್ಲೋ ಒಂದು ಮಿಸ್ಟೇಕ್ ಆದ್ರೇನು ಅದನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಎತ್ಕೊಂಡು ಹೋದ್ರೆ ನಮ್ಮ ಜೊತೆ ಇರ್ತಾರೆ, ಏನಿದೆ ನಮಗೆ ಹೇಳಿ ನಾವು ಮಾಡ್ತೀವಿ ಅಂತ ಒಂದು ದಯವಿಟ್ಟು ಒಂದು ಕಿವಿ ಮಾತು ನಿಮ್ಮ ಫಾಲೋವರ್ಸ್ ಹೇಳೋದು ನನಗೆ ಇಷ್ಟ ಆಗುತ್ತೆ. ಯಾಕಂದರೆ 2-3 ಕಡೆ ಒಂದು ಆಲ್ರೆಡಿ ಇನ್ಸಿಡೆಂಟ್ಸ್ ಆಗಿದೆ. ಮಲ್ಲೇಶ್ ಸಿಗ್ತಾಯಿಲ್ಲ, ಮಲ್ಲೇಶ್ ನಮಗೆ ಬರಲಿಲ್ಲ ನಮ್ಮ ಇದಕ್ಕೆ ಅಂತ. ದಯವಿಟ್ಟು ಅದಕ್ಕೆ ಜಿಲ್ಲಾಧ್ಯಕ್ಷರಿಗೂ ಹೇಳ್ತೀನಿ, ದಯವಿಟ್ಟು ಅದೇ ಜಿಲ್ಲಾಧ್ಯಕ್ಷರು ಹೇಳ್ತೀನಿ, ಈ ಒಂದು ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿಕೊಟ್ರೆ. ಯಾಕಂದರೆ ಮೆಂಟಲಿ ನಾವು ಸ್ವಲ್ಪ ಡಿಸ್ಟರ್ಬ್ ಆದಾಗ ನಾವು ಇವಾಗ ಇಬ್ಬರನ್ನೂ ಸಮನ್ವಯವಾಗಿ ನೋಡಬೇಕಾಗುತ್ತೆ. ನಾನು JDS ಪಾರ್ಟಿಯಿಂದ ಗೆದ್ದಿದ್ದೀನಿ ಅಂತ ನಾನು ಹೇಳೋಕ್ಕೆ ಅದು ಕರೆಕ್ಟ್ ಅಲ್ಲ. ಯಾಕೆ ND ಅಭ್ಯರ್ಥಿಯಾಗಿ ನಾನು ಏನು ಆಯ್ಕೆ ಆಗಿದ್ದೀನೋ BJP ಮತ್ತು JDS ಎರಡೂ ಪಕ್ಷಗಳನ್ನು ಒಂದಾಗಿ ನೋಡಬೇಕಾಗುತ್ತೆ. ಬಟ್ ಇಲ್ಲಿ ನನಗೆ ಸ್ವಲ್ಪ BJP, ಯಾಕಂದರೆ ಎಲ್ಲರೂ ಗೊತ್ತಿಲ್ಲ. ದಯವಿಟ್ಟು ನೀವು ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಎಲ್ಲ ಘಟಕದ ಅಧ್ಯಕ್ಷರು ಇದೊಂದು ಸ್ವಲ್ಪ ಕೋಆರ್ಡಿನೇಟ್ ಮಾಡಿಕೊಟ್ರೆ ನನಗೆ ಈಸಿ ಆಗುತ್ತೆ. ಇದು ಹೇಳಕ್ಕೆ ಇಷ್ಟಪಡ್ತೀನಿ. 5 ವರ್ಷ ದಯವಿಟ್ಟು ಸಹಕಾರ ಕೊಡಿ ನನಗೆ. ನಿಮಗೋಸ್ಕರ ನಾನು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ. ಏನು ನಮ್ಮ ತಂದೆ ತಾಯಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಅದೇ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ. ನಿಮ್ಮ ಏನೋ ಒಂದು ವಿಶ್ವಾಸ ನೀವು ಇಟ್ಕೊಂಡಿದ್ದೀರ, ಅದನ್ನು ನಾನು ರಾಜಕೀಯವಾಗಿ ಅದರಾಗಲೂ ಬೇರೆ ಎಲ್ಲ ನಾನು ನಿಮಗೋಸ್ಕರ ನಾನು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.